ಯಾವ ರೀತಿ ಕಂಟೆಂಟ್ ಮಾಡಿದ್ರೆ ನಮ್ಗೆ ಯೂಟ್ಯೂಬ್ ಇಂದ ಜಾಸ್ತಿ ಅಮೌಂಟ್ ಅರ್ನ್ ಮಾಡ್ಬೋದು? ನೀವ್ ಈ ರೀತಿ ವ್ಲಾಗ್ ಏನಾದ್ರು ಮಾಡ್ತಾ ಇದ್ದೀರಾ? ಟ್ರಾವೆಲ್ ಏನಾದ್ರು ಮಾಡ್ತಾ ಇದ್ದೀರಾ? ನೀವ್ ಯಾವ ರೀತಿ ವ್ಲಾಗ್ ನ ಮಾಡ್ತಾ ಇದ್ದೀರಾ? ಅಥವಾ ನೀವ್ ಯಾವ ರೀತಿ ಕಂಟೆಂಟ್ ಇಟ್ಕೊಂಡು ವಿಡಿಯೋಸ್ ನ ಮಾಡ್ತಾ ಇದ್ದೀರಾ? ನನ್ಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಓಕೆ, ಇವತ್ತಿನ ಟಾಪಿಕ್ ಬಂದು ಯೂಟ್ಯೂಬ್ ಅಲ್ಲಿ ನಾವು ಯಾವ್ಯಾವ ರೀತಿ ಕಂಟೆಂಟ್ ನ ಮಾಡಿದ್ರೆ ಅದರಿಂದ ನಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅದ್ರ ಬಗ್ಗೆ ಪೂರ್ತಿ ವಿಡಿಯೋನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋನ ನೋಡಿದ್ರೆ ವಿಡಿಯೋದಲ್ಲಿ ಏನಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಆಪ್ಷನ್ಸ್ ಇರುತ್ತೆ ಹೈಪ್ ಮಾಡಿ ಸಪೋರ್ಟ್ ಮಾಡಿ. ಇನ್ನ ಇವತ್ತಿನ ಟಾಪಿಕ್ ಬಂದು ನಾವು ಯಾವ ರೀತಿ ಒಂದು ಕಂಟೆಂಟ್ ನ ಮಾಡಿದ್ರೆ ನಮ್ಗೆ ಯೂಟ್ಯೂಬ್ ಅಲ್ಲಿ ಅಮೌಂಟ್ ಜಾಸ್ತಿ ಸಿಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಬಂದು ನಮ್ಗೆ RPM ರೆವೆನ್ಯೂ ಪರ್ 1000 ವ್ಯೂಸ್ ಗೆ ಯಾವ ದೇಶದಿಂದ ನಮ್ ವಿಡಿಯೋಸ್ ನ ನೋಡ್ತಾ ಇದ್ದಾರೆ, ಮತ್ತೆ ಯಾವ ರೀತಿ ಕಂಟೆಂಟ್ ಇದೆ, ಮತ್ತೆ ಅದ್ರಲ್ಲಿ ಹ್ಯಾಡ್ಸ್ ಎಷ್ಟು ರನ್ ಆಗ್ತಿದೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿ ಇರುತ್ತದೆ ನಮ್ಮ ವಿಡಿಯೋಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ. ಓಕೆನಾ? ಯಾರಾದ್ರೂ ಅಷ್ಟೇ ವಿಡಿಯೋಸ್ ನ ಅಡ್ವರ್ಟೈಸ್ಮೆಂಟ್ ಎಲ್ಲ ಸ್ಕಿಪ್ ಮಾಡ್ದಿರ ನೋಡಿದ್ರೆ ಅಮೌಂಟ್ ಚೆನ್ನಾಗ್ ಬರುತ್ತೆ. ಮತ್ತೆ ಬೇರೆ ದೇಶಗಳಿಂದ ಎಲ್ಲ ನೋಡ್ತಾ ಇದ್ರೆ ನಮ್ಮ ಒಂದು ವಿಡಿಯೋಸ್ಗೆ ಅಮೌಂಟ್ ಚೆನ್ನಾಗ್ ಬರುತ್ತೆ. ಈಗ ಫಸ್ಟಿಗೆ ಯಾವ ರೀತಿ ಒಂದು ಕಂಟೆಂಟ್ ನ ಯೂಸ್ ಮಾಡಿದ್ರೆ ಜಾಸ್ತಿ ಅಮೌಂಟ್ ಬರುತ್ತೆ ಅಂತ ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ಈ ತರ ಸ್ಟಾಕ್ ಮಾರ್ಕೆಟಿಂಗು, ಇನ್ವೆಸ್ಟಿಂಗು, ಮತ್ತೆ ಬ್ಯಾಂಕಿಂಗು ಈ ತರ ಒಂದು ಕಂಟೆಂಟ್ ನ ಇಟ್ಕೊಂಡು ನಾವು ವಿಡಿಯೋ ಮಾಡೋದ್ರಿಂದ ನಮ್ಗೆ ಅಮೌಂಟ್ ಜಾಸ್ತಿ ಅರ್ನ್ ಆಗುತ್ತೆ, RPM ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ನಾವು ಕಂಟೆಂಟ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಟೆಕ್ನಾಲಜಿ ಅಂದ್ರೆ ಈ ಮೊಬೈಲ್ ಸರ್ವಿಸ್, ಮೊಬೈಲ್ ವಿಡಿಯೋಸ್, AI ವಿಡಿಯೋಸ್ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕೋದು, ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ಮಾಡಿದ್ರೆ ಏನಾಗುತ್ತೆ, ಈ ತರ ಒಂದು ಟಿಪ್ಸ್ ಗಳನ್ನ ಕೊಡೋದ್ರಿಂದ ಅಂದ್ರೆ ಜಾಸ್ತಿ ಜನ ಎಲ್ಲೂ ಸ್ಕಿಪ್ ಮಾಡ್ದಿರ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ ಅಲ್ವಾ. ಎಕ್ಸಾಂಪಲ್ ಹೇಳೋದಾದ್ರೆ ಆ ರೀತಿ ಒಂದು ಕಂಟೆಂಟ್ ಆಗಿರುತ್ತೆ. ಇದಕ್ಕೂ ಕೂಡ ನಮ್ಗೆ ಜಾಸ್ತಿ ಅಮೌಂಟ್ ಬರುತ್ತೆ. ಇನ್ನ ನೆಕ್ಸ್ಟ್ ಒನ್ ಬಂದು ಎಜುಕೇಶನ್ ಬಗ್ಗೆ ನಾವೇನಾದ್ರೂ ವಿಡಿಯೋ ಮಾಡಿದ್ರೆ ನಮ್ಗೆ 100% ಅಮೌಂಟ್ ಚೆನ್ನಾಗ್ ಸಿಗುತ್ತೆ. ಯಾಕಂದ್ರೆ ಅದ್ರಲ್ಲಿ ನೋಡೋ ಅಂತ ಸಂಖ್ಯೆನೂ ಜಾಸ್ತಿ ಇರುತ್ತೆ, ವಿಡಿಯೋ ಎಲ್ಲೂ ಬೋರು ಆಗಲ್ಲ, ಅಂಡ್ ನಾವು ಕೊಡೋ ಟಿಪ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಅದ್ರಲ್ಲೂ ಅಷ್ಟೇ ಹ್ಯಾಡ್ಸ್ ನೆಲ್ಲ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಮ್ಗೆ ಅದರಿಂದ ಕೂಡ ಚೆನ್ನಾಗಿ ಅರ್ನ್ ಮಾಡ್ಕೊಬಹುದು. ಇನ್ನ ನಮ್ಗೆ ಬಿಸ್ನೆಸ್ ಈ ತರ ಬಿಸ್ನೆಸ್ ಬಗ್ಗೆ ನಾವೇನಾದ್ರೂ ಒಂದು ವಿಡಿಯೋಸ್ ನ ಮಾಡಿದ್ರೆ, ಸ್ಟಾರ್ಟ್ ಅಪ್ಸ್ ಮತ್ತೆ ಈ ತರ ಒಂದು ವಿಡಿಯೋಸ್ ನೆಲ್ಲ ಮಾಡಿದ್ರೆ ಬಿಸ್ನೆಸ್ ಯಾವ ರೀತಿ ಮಾಡ್ಬೇಕು, ಅದಕ್ಕೆ ಏನೇನು ಐಡಿಯಾಸ್ ಇರುತ್ತೆ, ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಸಕ್ಸಸ್ ಸಿಗುತ್ತೆ, ಈ ತರ ಒಂದು ವಿಡಿಯೋನ ಮಾಡೋದ್ರಿಂದ ಕೂಡ ನಮ್ಗೆ ಜಾಸ್ತಿ ಆಗುತ್ತೆ. ನಾನು ಹೇಳ್ದಂಗೆ ಯಾವ ದೇಶದಿಂದ ನೋಡ್ತಿರ್ತಾರೆ ಅಂಡ್ ನಮ್ ವಿಡಿಯೋ ಎಷ್ಟು ಜನಕ್ಕೆ ರೀಚ್ ಆಗಿದೆ ಅನ್ನೋದ್ರ ಮೇಲೆ, ಮತ್ತೆ ಹ್ಯಾಡ್ಸ್ ನ ಎಲ್ಲ ಸ್ಕಿಪ್ ಮಾಡಿದ್ದೀರ ನೋಡಿದ್ರೆ ಈ ವಿಡಿಯೋಸ್ಗೂ ಕೂಡ ಈ ತರ ಒಂದು ಕಂಟೆಂಟ್ಗೂ ಕೂಡ ನಮ್ಗೆ ಜಾಸ್ತಿ ಅಮೌಂಟ್ ಎಷ್ಟು ಬಿಸ್ನೆಸ್ ಟಿಪ್ಸ್ ನ ಕೊಡ್ತೀವೋ ಅಷ್ಟು ನಮ್ ಚಾನಲ್ಗೆ ಒಳ್ಳೇದಾಗುತ್ತೆ. ಚಾನಲ್ ಕೂಡ ಆಟೋಮೆಟಿಕ್ ಗ್ರೋತ್ ಆಗುತ್ತೆ, ಅಮೌಂಟ್ ಕೂಡ ಜಾಸ್ತಿ ಬರುತ್ತೆ. ನಾವ್ ಇದೆಲ್ಲ ತಿಳ್ಕೊಂಡಿರಾನೆ ನಮ್ ಚಾನಲ್ ನಾವು ಸ್ಟಾರ್ಟ್ ಮಾಡ್ಕೊಂತಾ ಇದೀವಿ. ವ್ಲಾಗ್ಗೆಲ್ಲ ಟೋಟಲ್ ಆಗಿ ಅಷ್ಟಿರಲ್ಲ. ಇವಾಗ ನಾನು ಮಾತಾಡ್ತಿರೋ ಟಾಪಿಕ್ ಒಂದು ಯಾವ ತರ ವಿಡಿಯೋಸ್ ನ ಮಾಡಿದ್ರೆ ನಮ್ಗೆ ಜಾಸ್ತಿ ಅಮೌಂಟ್ ಅರ್ನ್ ಆಗುತ್ತೆ ಅನ್ಬಿಟ್ಟು. ಓಕೆನಾ? ಮತ್ತೆ ಹೆಲ್ತ್ ಅಂಡ್ ಫಿಟ್ನೆಸ್ ಈ ರೀತಿ ಒಂದು ಚಾನಲ್ ನ ಮಾಡೋದ್ರಿಂದ ಕೂಡ ನಮ್ಗೆ ಚಾನಲ್ಗೆ ಅಮೌಂಟ್ ಜಾಸ್ತಿ ಸಿಗುತ್ತೆ. ಆರೋಗ್ಯ ಮತ್ತೆ ಫಿಟ್ನೆಸ್ ಬಗ್ಗೆ ಈ ತರ ಒಂದು ವಿಡಿಯೋಸ್ ನ ಮಾಡೋದು, ಕಂಟೆಂಟ್ ನ ತಗೊಳ್ಳೋದು, ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋದು, ಹೇರ್ ಬಗ್ಗೆ, ಬ್ಯೂಟಿ ಬಗ್ಗೆ, ನಮ್ ದೇಹದಲ್ಲಿ ಆಗ್ತಾ ಇರೋಂತ ಬದಲಾವಣೆಗಳ ಬಗ್ಗೆ, ಹಾರ್ಮೋನ್ಸ್ ಗಳ ಬಗ್ಗೆ ಈ ತರ ಒಂದು ಕಂಟೆಂಟ್ ನ ಇಟ್ಕೊಂಡು ವಿಡಿಯೋನ ಮಾಡೋದ್ರಿಂದ ಕೂಡ ನಮ್ಗೆ ಜಾಸ್ತಿ ಅಮೌಂಟ್ ಸಿಗುತ್ತೆ. ಇನ್ನ ಟ್ರಾವೆಲ್ದು ಅಷ್ಟೇ, ಅದನ್ನು ಮಾಡಿದ್ರು ಕೂಡ ನಮ್ಗೆ ಜಾಸ್ತಿ ಅಮೌಂಟ್ ಸಿಗುತ್ತೆ. ಟ್ರಾವೆಲ್ ಏನಕ್ಕೆ ಅಂದ್ರೆ ವಿಡಿಯೋನ ನೋಡ್ತಾರೆ ಅಲ್ವಾ, ಅಲ್ಲಿ ಯೂಟ್ಯೂಬ್ ಅವ್ರಿಗೆ ಗೊತ್ತಾಗುತ್ತೆ ನಾವು ಎಕ್ಸ್ಪೆನ್ಸ್ ಏನಾದ್ರು ಮಾಡಿರ್ತೀವ ಅಥವಾ ಯಾವ ರೀತಿ ಮಾಡಿರ್ತೀವಿ, ಕಷ್ಟ ಏನ್ ಪಟ್ಟಿರ್ತೀವಿ, ಅದು ಯೂಟ್ಯೂಬರ್ ಅಬ್ಸರ್ವ್ ಮಾಡಿ ನಮ್ಗೆ ಕೊಡ್ತಾರೆ. ಇವಾಗ ಟ್ರಾವೆಲ್ ಅಷ್ಟೇ ಜಾಸ್ತಿ ಇವಾಗ ಇಲ್ಲಿಲ್ಲೇ ಮಾಡಿದ್ರೆ ಅಷ್ಟೊಂದಿರಲ್ಲ. ಇನ್ನ ಬೇರೆ ದೇಶಗಳಿಗೆಲ್ಲ ಹೋಗಿ ತುಂಬಾ ಜನ ವ್ಲಾಗ್ ಗಳನ್ನ ಮಾಡ್ತಾರೆ. ಆ ತರ ಒಂದು ವಿಡಿಯೋಗಳಿಗೂ ಕೂಡ ನಮ್ಗೆ ಜಾಸ್ತಿ ಅಮೌಂಟ್ ಸಿಗುತ್ತೆ. ಅಂದ್ರೆ ಈಗ ಬೇರೆ ದೇಶಕ್ಕೆಲ್ಲ ಹೋಗೋದು ಅಂದ್ರೆ ಅವರು ತುಂಬಾ ಅಮೌಂಟ್ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಈ ಫ್ಲೈಟ್ ಅಲ್ಲಿ ಹೋಗೋದು ಅಂದ್ರೆ ಎಲ್ಲ ತುಂಬಾನೇ ಅಮೌಂಟ್ ಖರ್ಚಾಗಿರುತ್ತೆ ಅಲ್ವಾ. ಸೊ ಅಂತಹ ಒಂದು ವಿಡಿಯೋಗೆ ವ್ಯೂಸ್ ಚೆನ್ನಾಗ್ ಬಂದಿದ್ರೆ ಮತ್ತೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಸ್ಕಿಪ್ ಮಾಡದಿರಿದ್ರೆ ಅಂತಹ ಒಂದು ವಿಡಿಯೋಗೂ ಕೂಡ ಜಾಸ್ತಿ ಅಮೌಂಟ್ ಅರ್ನ್ ಮಾಡ್ಕೊಬಹುದು. ಇದಿಷ್ಟು ನಾವು ಯಾವ ತರ ಒಂದು ವಿಡಿಯೋಸ್ ನ ಮಾಡಿದ್ರೆ ನಮ್ಗೆ ಅಮೌಂಟ್ ಜಾಸ್ತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇದಾಗಿತ್ತು. ಇನ್ನ ನೆಕ್ಸ್ಟ್ ಬಂದು
ಯಾವ ತರ ಒಂದು ವಿಡಿಯೋಸ್ ಮಾಡಿದ್ರೆ ಅದ್ರಿಂದ ನಮ್ಗೆ ಕಡಿಮೆ ಹಣ ಸಿಗುತ್ತೆ ಅಂತ. ಫನ್ನಿ ವಿಡಿಯೋಸ್, ಈಗ ಫನ್ನಿ ವಿಡಿಯೋಸ್ ಮಾಡ್ತೀವಿ ಅಲ್ವಾ, ಆ ತರ ಒಂದು ವಿಡಿಯೋಸ್ ಮಾಡೋದ್ರಿಂದ ನಮ್ಗೇನು ಅದ್ರಲ್ಲಿ ಹೆಚ್ಚಾಗಿ RPM ಬರಲ್ಲ, ನಮ್ಗೆ ಇನ್ವೆಸ್ಟ್ ಮತ್ತೆ ಅದ್ರಲ್ಲಿ ಎಫರ್ಟ್ ಎಲ್ಲ ಅಷ್ಟು ಇರಲ್ಲ. ಅದಕ್ಕೂ ಒಟ್ನಲ್ಲಿ ಅಷ್ಟು ಯಾರು ಇಂಟ್ರೆಸ್ಟ್ ಕೊಟ್ಟು ನೋಡಲ್ಲ. ಆ ತರ ಒಂದು ವಿಡಿಯೋಗಳಿಗೆ ನಮ್ಗೆ ಅಮೌಂಟ್ ಕಮ್ಮಿ ಬರುತ್ತೆ. ಅದು ಬಿಟ್ರೆ ಮೆಮೊ ವಿಡಿಯೋಸ್, ಈ ತರ ವಿಡಿಯೋಸ್ ಮಾಡೋದ್ರಿಂದ ಕೂಡ ನಮ್ಗೆ RPM ತುಂಬಾನೇ ಕಡಿಮೆ ಇರುತ್ತೆ. ಇನ್ನು ಮೂವಿ ಕ್ಲಿಪ್ಸ್, ಇದ್ರಲ್ಲಿ ನಮ್ದು ಯಾವುದೇ ರೀತಿಯಾದ ಎಫರ್ಟ್ ಇರಲ್ಲ ಅಂಡ್ ಏನು ಇರಲ್ಲ. ಎಲ್ಲೋ ಒಂದು ಮೂವಿ ಕ್ಲಿಪ್ಸ್ ನ ತಗೊಂಡು ನಾವು ವಿಡಿಯೋದಲ್ಲೇ ಆಡ್ ಮಾಡಿರ್ತೀವಿ. ಸೊ ಹಂಗಾಗಿ ಇದಕ್ಕೂ ಕೂಡ ನಮ್ಗೆ ಜಾಸ್ತಿ ಅಮೌಂಟ್ ಬರಲ್ಲ. ಇನ್ನ ನೆಕ್ಸ್ಟ್ ಬಂದು ಗೇಮಿಂಗ್ ಅಷ್ಟೇ, ನಮ್ ದೇಶದವರು ಬೇರೆ ದೇಶದವರು ನೋಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ್ಯಾವ ದೇಶದವರು ಎಷ್ಟು ನೋಡ್ತಾರೆ, ಹೆಂಗ್ ನೋಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ತರ ಒಂದು ಗೇಮಿಂಗ್ ಆ ತರ ಒಂದು ಚಾನೆಲ್ ಇಟ್ಕೊಂಡು ಆ ತರ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡೋದ್ರಿಂದ ಕೂಡ ನಮ್ಗೆ ಜಾಸ್ತಿ ಅಮೌಂಟ್ ಅರ್ನ್ ಆಗಲ್ಲ. ಇನ್ನ ನಾವು ನಾರ್ಮಲ್ ಆಗಿ ಎಲ್ರು ವ್ಲಾಗ್ಸ್ ಮಾಡ್ತೀವಿ ಅಲ್ವಾ, ಅದಕ್ಕೆ ಜಾಸ್ತಿ ಅಮೌಂಟ್ ಬರಲ್ಲ. ಅದೇ ಅಮ್ಮಮ್ಮ ಅಂದ್ರೆ ಒಂದು 1K. ಇವಾಗ ನಾನು ವ್ಲಾಗ್ಸ್ ನ ಮಾಡ್ತಾ ಇರೋದ್ರಿಂದ ನಾನ್ ನಿಮ್ಗೆ ಇದ್ರದ್ದು ಅಮೌಂಟ್ ಬಗ್ಗೆ ನಾನ್ ಬೇಕಂದ್ರೆ ಹೇಳ್ಬೋದು. ಒಂದು 1000 ವ್ಯೂಸ್ ಆದ್ರೆ ನಮ್ಗೆ $1 ಆಗುತ್ತೆ. $1 ಅಂದ್ರೆ ₹80 ಆ ತರ ಇರುತ್ತೆ. ಓಕೆನಾ, ನಮ್ಗೆ 79 to 80 rupees ಇರುತ್ತೆ. ನಮ್ಗೆ 1000 ಮೇಲೆ ವ್ಯೂಸ್ ಹೋದ್ರೆ $1 ಆಗುತ್ತೆ. 950 to 1000 ವ್ಯೂಸ್ ಆದ್ರೆ $1 ಆಗುತ್ತೆ. ನಮ್ಗೆ ಚಾನಲ್ಗೆ ಬಂದು ನಮ್ ಫಸ್ಟ್ ಪೇಮೆಂಟ್ ಬರ್ಬೇಕು ಅಂದ್ರೆ ನಾವು ಫಸ್ಟ್ $100 ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಸೊ ನಮ್ಗೆ ಅಲ್ಲಿಗೆ ಮಿನಿಮಮ್ ಅಂದ್ರೆ ಒಂದ್ ವಿಡಿಯೋಗೆ 1K ವ್ಯೂಸ್ ಬಂದ್ರೆ ನಾವು ಆರಾಮಾಗಿ $1 ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬಟ್ ವ್ಲಾಗ್ ಅಲ್ಲೂ ಕೂಡ ಅಷ್ಟೊಂದೇನ್ ಅಮೌಂಟ್ ಇರಲ್ಲ. 1K ವ್ಯೂಸ್ಗೆ $1 ಆಗುತ್ತೆ ಅಂದ್ರೆ ಕಮ್ಮಿನೇ ಅದು. ಎಷ್ಟು 75 rupees, ₹80 ಈ ತರ ಆಗುತ್ತೆ. ಆ ತರ ಒಂದು ವಿಡಿಯೋಗಳನ್ನ ವ್ಲಾಗ್ ಮಾಡೋದ್ರಿಂದ ಕೂಡ ನಮ್ಗೆ ಜಾಸ್ತಿ ಅಮೌಂಟ್ ಸಿಗಲ್ಲ. ಇನ್ನ ಶಾರ್ಟ್ಸ್ ಅಂತೂ ವೇಸ್ಟ್. ಶಾರ್ಟ್ಸ್ ಎಷ್ಟೇ ವ್ಯೂಸ್ ಆದ್ರೂ ನಮ್ಗೆ $1 ಕಂಪ್ಲೀಟ್ ಆಗೋದು ತುಂಬಾನೇ ಕಮ್ಮಿ ಇರುತ್ತೆ. ನಾವು ಜಾಸ್ತಿ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ನಮ್ಗೆ ಜಾಸ್ತಿ ಯೂಸ್ ಇದೆ ಹೊರತು ಶಾರ್ಟ್ಸ್ ಅಲ್ಲಿ ಅಷ್ಟು ಅಮೌಂಟ್ ಬರಲ್ಲ. ತುಂಬಾ ಗಟ್ಲೆ ವ್ಯೂಗಳಾದ್ರೆ ಅವಾಗ ನಮ್ಗೆ $1, $2 ಆ ತರ ಕಂಪ್ಲೀಟ್ ಆಗುತ್ತೆ. 1 ಲಕ್ಷ 2 ಲಕ್ಷ ವ್ಯೂಸ್ ಆದ್ರೂ ಕೂಡ ನಮ್ಗೆ $1 ಅಮೌಂಟ್ ಬರಲ್ಲ ಅದ್ರಲ್ಲಿ, ಶಾರ್ಟ್ಸ್ ಅಲ್ಲಿ. ಸೊ ನಾವು ಶಾರ್ಟ್ಸ್ ಗಿಂತ ನಾರ್ಮಲ್ ಆಗಿ ಲಾಂಗ್ ವಿಡಿಯೋಸ್ ನ ಮಾಡೋದ್ರಿಂದ ಕೂಡ ನಮ್ಗೆ ಅಮೌಂಟ್ ಅರ್ನ್ ಮಾಡ್ಕೊಬಹುದು. ಬೆಟರ್ ಅಷ್ಟೇ. ಅಂದ್ರೆ ಕಮ್ಮಿ, ನಮ್ಗೆ ಶಾರ್ಟ್ಸ್ ಅಲ್ಲಿ ಬರೋದು ಕಮ್ಮಿನೇ. ಸಾಮಾನ್ಯವಾಗಿ RPM ಆದಾಯ ಬಹಳ ಬದ್ಲಾಗ್ತಾನೆ ಇರುತ್ತೆ. ನಮ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ದೇಶದವರು ಎಲ್ಲಿಯವರು ನೋಡ್ತಾ ಇರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಮ್ ವಿಡಿಯೋಸ್ ಮತ್ತೆ ನಮ್ ಕಂಟೆಂಟ್ ಮೇಲೆ RPM ನ ನಿರ್ಧಾರ ಮಾಡ್ತಾರೆ. ಅಂದ್ರೆ ನಮ್ ವಿಡಿಯೋಸ್ ಅಲ್ಲಿ ಎಷ್ಟು ಹ್ಯಾಡ್ಸ್ ಓಡುತ್ತೆ. ಇವಾಗ ಸ್ಟಾರ್ಟಿಂಗ್ ನಾವು ವಿಡಿಯೋ ಪ್ಲೇ ಮಾಡಕ್ ಮುಂಚೆನೆ ಒಂದೆರಡು ಹ್ಯಾಡ್ಸ್ ಬರುತ್ತೆ. ಅದು ಯಾರು ಸ್ಕಿಪ್ ಮಾಡಕ್ ಆಗಲ್ಲ, ಸ್ಕಿಪ್ ಮಾಡೋ ಆಪ್ಷನ್ಸ್ ಇರಲ್ಲ, ಸ್ಕಿಪ್ ಮಾಡಕ್ ಆಗಲ್ಲ. ಸೊ ನಮ್ಗೆ ಅಮೌಂಟ್ ಎಲ್ಲ ಬರ್ತಿರೋದೇ ಆ ಒಂದು ಅಡ್ವರ್ಟೈಸ್ಮೆಂಟ್ ಇಂದ. ಇನ್ನು ಮಧ್ಯದಲ್ಲಿ ವಿಡಿಯೋ ಮಧ್ಯೆ ಪ್ಲೇ ಮಾಡಬೇಕಾದ್ರೆ ಸ್ಕಿಪ್ ಆಪ್ಷನ್ಸ್ ಬಂದ್ಬಿಡುತ್ತೆ, ಸ್ಕಿಪ್ ಮಾಡ್ತಾರೆ. ಸೊ ಹಂಗಾಗಿ ನಮ್ಗೆ ಅಮೌಂಟ್ ಕಮ್ಮಿ ಆಗುತ್ತೆ. ನಮ್ಗೆ ಸ್ಕಿಪ್ ಮಾಡ್ದಲ್ಲೇ ನೋಡೋದು ಅಂದ್ರೆ ನಮ್ ವಿಡಿಯೋ ಪ್ಲೇ ಮಾಡಿದ ತಕ್ಷಣನೇ ಆಡ್ ಬರುತ್ತೆ. ಸೊ ಆ ಆಡ್ ನ ಸ್ಕಿಪ್ ಮಾಡೋ ಆಪ್ಷನ್ಸ್ ಇರಲ್ಲ, ಆದ್ರಿಂದ ನಮ್ಗೆ ಸ್ವಲ್ಪ ಅಮೌಂಟ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. RPM ಅಂದಾಜ್ ಮಾಡಿ ಹೇಳ್ಬೋದು ಅಂದ್ರೆ ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನಿರ್ದಿಷ್ಟವಾಗಿ ಇರೋ ಅಮೌಂಟ್ ಅಲ್ಲ. ಓಕೆನಾ, ಇವಾಗ ಫೈನಾನ್ಸ್ ಅಂದ್ರೆ ₹100ಗೆ ₹1000 ಇಲ್ಲಿವರೆಗೂ ವ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ₹100 ಇಂದ ₹1000 ವರೆಗೂ ಬರುತ್ತೆ. ಇನ್ನ ಟೆಕ್ನಿಕ್ ಆ ತರ ಟೀಚ್ ವಿಡಿಯೋಗಳಿಗೆಲ್ಲ ₹50 ಇಂದ ₹500 ವರೆಗೂ ನಮ್ಗೆ ಅಮೌಂಟ್ ಅರ್ನ್ ಆಗುತ್ತೆ. ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರೋದಷ್ಟೇ. ಎಜುಕೇಶನ್ ಫಸ್ಟ್ ಹೇಳಿದ್ದು ನಾನು ಟೆಕ್ನಿಕಲ್ ವಿಡಿಯೋ, ಇವಾಗ ಹೇಳ್ತಾ ಇರೋದು ಎಜುಕೇಶನ್ ವಿಡಿಯೋ. ₹40 ಇಂದ ₹400 ವರೆಗೂ ನಮ್ಗೆ ಅಮೌಂಟ್ ಅರ್ನ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇನ್ನು ಗೇಮಿಂಗ್ ವಿಡಿಯೋಗಳಿಗೆ ತುಂಬಾನೇ ಕಡಿಮೆ, ₹10 ಇಂದ ₹150 ವರೆಗೂ ಇರುತ್ತೆ ಅಷ್ಟೇ. ಇನ್ನ ನೆಕ್ಸ್ಟ್ ನಾವು ಬ್ಲಾಗ್ಸ್ ಮಾಡ್ತೀವಿ ಅಲ್ವಾ, ಅದು ಅಷ್ಟೇ ಇನ್ನ ಕಮ್ಮಿ, ₹10 ಇಂದ ಒಂದು ₹100 ವರೆಗೂ ಅಷ್ಟೇ ನಮ್ಗೆ ಬರೋದು. ಒಂದು 1K ವ್ಯೂಸ್ ಆದ್ರೆ ಒಂದು ₹100 ಒಳಗಡೆನೆ ನಮ್ಗೆ ಅಮೌಂಟ್ ಬರೋದು. ಇದೆಲ್ಲ 1K ವ್ಯೂಸ್ ಆದ್ರೆ ಅಂದಾಜಾಗಿ ಇಷ್ಟ ಅಮೌಂಟ್ ಬರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನ ಶಾರ್ಟ್ಸ್ ₹1 ₹20 ವರೆಗೂ ಇರುತ್ತೆ ಅಷ್ಟೇ. ನಮ್ಗೆ ಶಾರ್ಟ್ಸ್ ಗೆ ವ್ಯೂಸ್ ತುಂಬಾನೇ ಕಮ್ಮಿ ಬರುತ್ತೆ, ಮತ್ತೆ ಅಮೌಂಟ್ ಕೂಡ ತುಂಬಾನೇ ಕಮ್ಮಿ ಬರುತ್ತೆ. ನಾನ್ ಇವಾಗ ಇದು ಎಕ್ಸಾಕ್ಟ್ ಆಗಿ ಹೇಳಿಲ್ಲ, ಸುಮ್ನೆ ನಾನ್ ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇದೂನು ಅಷ್ಟೇ, ನಾವು ಎಷ್ಟು
ಆಮ್, ಅಂದಾಜಾಗಿ ಹೇಳಿರ್ತೀವಿ. ಇದ್ರಲ್ಲಿ ನಿಜವಾಗ್ಲೂನು ಆದಾಯ, ದೇಶ, ವೀಕ್ಷಕರು ಮತ್ತು ಜಾಹೀರಾತುಗಳ ಮೇಲೆ ಇದು ಹ್ಯಾಡ್ಸ್ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಹ್ಯಾಡ್ಸ್ ಎಲ್ಲ ಸ್ಕಿಪ್ ಮಾಡಿದಿರ ನೋಡಿದ್ರೆ ಇದ್ರ ಮೇಲೆ ನಮ್ ಪೇಮೆಂಟ್ ಅವಲಂಬಿತವಾಗಿರುತ್ತದೆ. ಜಾಹೀರಾತು ಅಂದ್ರೆ ಆಡ್ಸ್ ನ ಎಷ್ಟು ನೋಡ್ತಾರೋ ಅಷ್ಟು ನಮ್ಗೆ ಅದರಿಂದ ಅರ್ನ್ ಮಾಡ್ಕೊಳ್ಳೋಷ್ಟು ಸಾಧ್ಯತೆ ಇರುತ್ತೆ. ಇನ್ನ ನನ್ಗೊಬ್ರು ಸಿಸ್ಟರು ಹೈಪ್ ಬಗ್ಗೆ ಕೇಳಿದ್ರು. ಹೈಪ್ದು ನಮ್ಗೆ ಹೈಪ್ ಇರೋದ್ರಿಂದ ಹೈಪ್ ಜಾಸ್ತಿ ಮಾಡೋದ್ರಿಂದ ನಮ್ ವಿಡಿಯೋಸ್ ಬೇರೆಯವ್ರಿಗೆ ಸಜೆಸ್ಟ್ ಆಗುತ್ತೆ. ಅಂಡ್ ಹೈಪ್ ಪಾಯಿಂಟ್ಸ್ ಎಷ್ಟು ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಅದು ನಾವು ವಿಡಿಯೋನ ಎಷ್ಟು ಜನ ಯಾವ ರೀತಿ ನೋಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಹೈಪ್ ಕೊಡೋದಾಗಿರುತ್ತೆ. ಈಗ ಕೆಲವರು ನಮ್ಗೆ ಇಷ್ಟಪಟ್ಟು ಕೊಡ್ತಾರೆ, ಇನ್ ಕೆಲವರು ಪಾಯಿಂಟ್ಸ್ ಇರುತ್ತೆ ಅನ್ಬಿಟ್ಟು ಕೊಡ್ತಾರೆ. ಇನ್ನು ಹೈಪ್ ಹೆಚ್ಚಾದಂತೆ ವಿಡಿಯೋ ಹೆಚ್ಚು ಜನರಿಗೆ ರೀಚ್ ಆಗುತ್ತೆ. ಅಂದ್ರೆ ಹೈಪ್ ಪಾಯಿಂಟ್ಸ್ ಎಷ್ಟು ಜಾಸ್ತಿ ಆಗುತ್ತೋ ನಮ್ ವಿಡಿಯೋಸ್ ಅಷ್ಟು ಜನಕ್ಕೆ ರೀಚ್ ಆಗುತ್ತೆ. ಅಂದ್ರೆ ಪ್ರತಿಯೊಬ್ರು ಒಂದೇ ಪ್ರಮಾಣದಲ್ಲಿ ಹೈಪ್ ಪಾಯಿಂಟ್ಸ್ ಇರೋದಿಲ್ಲ. ಎಲ್ರಿಗೂ ಒಂದೇ ಪ್ರಮಾಣದಲ್ಲಿ ಹೈಪ್ ಪಾಯಿಂಟ್ಸ್ ಇರಲ್ಲ. ಅವ್ರು ಕೇಳಿದ್ ಅದೇನೆ. ಇವಾಗ ಒಬ್ಬೊಬ್ರಿಗೆ 2000 ಹೈಪ್ ಪಾಯಿಂಟ್ಸ್ ಇರುತ್ತೆ, ಕೆಲವೊಬ್ರಿಗೆ ಆ 100 ಇರುತ್ತೆ, ಇನ್ ಕೆಲವೊಬ್ರಿಗೆ 50 ಇರುತ್ತೆ, ಇನ್ ಕೆಲವೊಬ್ರಿಗೆ 2000 ಇರುತ್ತೆ, ಇನ್ನೊಬ್ರಿಗೆ 1000 ಇರುತ್ತೆ. ಈ ತರ ಹೈ ಪಾಯಿಂಟ್ಸ್ ಇರುತ್ತೆ ಅಂತ ಕೇಳಿದ್ರು. ಇದು ಯೂಟ್ಯೂಬ್ ಖಾತೆಯ ವಯಸ್ಸು, ಅಂದ್ರೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಎಷ್ಟು ವರ್ಷ ಆಗಿದೆ, ಪ್ರದೇಶ, ಲಭ್ಯತೆ ಮತ್ತು ಪರೀಕ್ಷಾ ಗುಂಪಿನ ಆದಾಯದ ಮೇಲೆ ಪಾಯಿಂಟ್ಸ್ ಬದಲಾಗುತ್ತದೆ. ಅರ್ಥ ಆಯ್ತಾ? ಅಂದ್ರೆ ನಮ್ ಚಾನಲ್ ಎಷ್ಟು ವರ್ಷ ಆಗಿದೆ ಓಪನ್ ಮಾಡ್ಕೊಂಡು, ಅಂಡ್ ಇದನ್ನ ಯಾವ ದೇಶದಿಂದ ನೋಡ್ತಾ ಇದ್ದಾರೆ, ಐಪ್ ಇಂದ ಎಷ್ಟು ಅವಶ್ಯಕತೆ ಇದೆ ಮತ್ತು ಇದನ್ನೆಲ್ಲ ಪರೀಕ್ಷೆ ಮಾಡ್ತಾರೆ. ಇದೆಲ್ಲ ಪರೀಕ್ಷೆ ಮಾಡಿ ಅದ್ರ ಆಧಾರದ ಮೇಲೆ ನಮ್ಗೆ ಐಪ್ ಪಾಯಿಂಟ್ಸ್ ಗಳು ಬರುತ್ತೆ. ಇವಾಗ ನಾನ್ ನನ್ಗೆ ಬಂದು 3000, 2915, 917 ಏನೋ ಈ ತರ ಇದೆ ಹೈಪ್ ಪಾಯಿಂಟ್ಸ್ ನಾನ್ ಮಾಡೋದು. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಲ್ಲಿಂದ ಯಾವ ದೇಶದಿಂದ ಹೆಂಗ್ ನೋಡ್ತಿರ್ತೀವಿ, ಅಂದ್ರೆ ಹೈಪ್ ಎಷ್ಟ್ ಜನಕ್ಕೆ ಹೆಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಹೈಪ್ ಪಾಯಿಂಟ್ಸ್ ಚೇಂಜ್ ಆಗೋದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಓಕೆ, ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ನ ನೆನೆಸ್ಕೊಂತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರ ಏನಾದ್ರು ವಿಡಿಯೋಸ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ಎಲ್ರು ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ನಮ್ ವಿಡಿಯೋಸ್ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಟ್ಟ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದ್ರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಓಕೆ, ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.